ಚಿಕನ್ ಸಾಂಬಾರ್ ಅಂತಂದ್ರೇ ಅದೊಂಥರ ಸ್ಪೆಷಲು. ವೀಕೆಂಡ್ ಬಂತು ಅಂತ ಹೇಳಿದರೆ ಚಿಕನ್ ಮಟನ್ ಫಿಶ್ ಏನಾದರೂ ಒಂದಿರಬೇಕು. ಇತ್ತೀಚೆಗಂತೂ ನಾನ್ ವೆಜ್ ಮೇಲೆ ಒಲವು ಎಲ್ಲ ಜಾಸ್ತಿನೇ ಆಗ್ತಾಯಿದೆ. ದಿನ 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 ನಾನ್ ವೆಜ್ ಅಂದರೆ ಒಂಥರ ಅದು ಸೆಳೆತ ಜಾಸ್ತಿ ಆಗ್ತಾಯಿದೆ. ಸೊ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಏನಾದರೂ ಒಂದು ಸ್ಪೆಷಲ್ ಮಾಡೇ ಮಾಡ್ತೀವಿ. ಅದರಲ್ಲೂ ಈ ಮೊಟ್ಟೆ ಕೋಳಿ ಸಾಂಬಾರು ಇದೆಯಲ್ಲ, ಇದ್ರ ಮುಂದೆ ಏನು ಚಿಕನ್ ಗ್ರೇವಿನೋ ಬೇರೆ ಏನು ಮಾಡಿದ್ರೂ ನಿಲ್ಲ ಅಂತ ಹೇಳ್ಬೋದು. ಮುದ್ದೆ ಮೇಲಂತೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ನಾವು ಎಷ್ಟು ಸಾಂಬಾರು ಮಾಡ್ತೀವೋ ಆ ಕನ್ಸಿಸ್ಟೆನ್ಸಿನ ನೋಡಿ ಈ 3 ಪದಾರ್ಥಗಳನ್ನು ಫಸ್ಟು ರುಬ್ಕೋತಾ ಇದ್ದೀನಿ. ಈ ಥರ ಫೈನ್ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಂತರ ಒಂದು ಪ್ಯಾನ್ ಇಟ್ಟು ಅಥವಾ ಅಂದರೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಈ ಶುಂಠಿ ಬೆಳ್ಳುಳ್ಳಿ ಏನು ಪೇಸ್ಟು ಈರುಳ್ಳಿ ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಕಂಪ್ಲೀಟು ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ, ಅದೊಂಥರ ಸ್ಮೆಲ್ ಘಮ್ ಅನ್ನುತ್ತೆ. ಆ ಸ್ಮೆಲ್ ಬರೋವರೆಗೂ ಎಣ್ಣೆನಲ್ಲೇ ಬಾಡಿಸ್ಕೋಬೇಕು. ಆ ಸ್ಮೆಲ್ ಘಮ್ ಅನ್ನೋ ಸ್ಮೆಲ್ ಬಂದ ಮೇಲೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಸೇರಿಸ್ಕೋಬೇಕು. ಚಿಕನ್ನು ನೀಟಾಗಿ ತೊಳಿಬೇಕಾದ್ರೇ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ತೊಳೆದಿದ್ದೆ. ನಂತರ ಇದನ್ನು ಒಂದು ಸಾರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹೀಗೆ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು 1 ಟೇಬಲ್ ಸ್ಪೂನ್ ಅರಿಶಿನ ಮತ್ತೆ ಹಾಕ್ಕೋತಾ ಇದ್ದೀನಿ. ಅಂದರೆ ವಾಶ್ ಮಾಡಿದಾಗ ಅರಿಶಿನ ಹಾಕಿ ವಾಶ್ ಮಾಡಿದ್ದೆ. ಇವಾಗ ಬೇಯಿಸ್ಕೊಳ್ಳೋದಕ್ಕೆ ಅರಿಶಿನ ಸೇರಿಸ್ಕೋತಾ ಇದ್ದೀನಿ. ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ತಿರುವಿ ಒಂದು 5 ನಿಮಿಷ ಬಿಡಬೇಕು. ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್. ಬೇಕಿದ್ದರೆ ನೀವು ಚಿಕನ್ ಮಸಾಲೆನ ಸೇರಿಸ್ಕೋಬೋದು, ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಯಾಕಂದರೆ ನಾನು ರುಬ್ಬೋದಕ್ಕೆ ಸ್ಪೈಸಸನ್ನು ಹಾಕ್ಕೋತಾ ಇದ್ದೀನಿ ಖಾರಕ್ಕೆ. ಅದಕ್ಕೋಸ್ಕರ ನಾನಿಲ್ಲಿ ಚಿಕನ್ ಮಸಾಲ ಎಲ್ಲ ಆ್ಯಡ್ ಮಾಡಲ್ಲ. ಇದನ್ನು ಮುಚ್ಚಿ ಇಟ್ಬಿಡೋಣ. ಇವಾಗ ಅದೇ ಮಿಕ್ಸಿ ಜಾರಿಗೆ ನೋಡಿ, ಜೀರಿಗೆ, 1 ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಕಾಳುಮೆಣಸು, ಸ್ವಲ್ಪ ಮೆಂತೆ, ಕೊತ್ತಂಬರಿ ಮತ್ತು ಪುದೀನ, 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ನಂತರ 1 ಬೌಲ್ ಆಗುವಷ್ಟು ಕಾಯಿ ತುರಿ, ಹಾಗೆಯೇ ಕಡಲೆ 1 ಹಿಡಿನೋ ಅದಕ್ಕಿಂತ ಸ್ವಲ್ಪ ಕಮ್ಮಿನೋ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ವಿಡಿಯೋ ಬಂದುಬಿಟ್ಟಿದೆ, ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ. ನಾನು ಒಂದು 5 ನಿಮಿಷ ಇದನ್ನು ಬೇಯಿಸೋಕೆ ಇಟ್ಟಿದ್ದೆ. ಎಣ್ಣೆ ಎಲ್ಲ ಸಪ್ರೇಟಾಗಿ ನೀರೆಲ್ಲ ಬಿಟ್ಕೊಂಡಿದೆ ಚಿಕನ್ನು. ಎಲ್ಲದನ್ನು ಒಂದು ಸತಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲೇ ಉಪ್ಪು ಖಾರ ಎಲ್ಲ ಚಿಕನ್ ಹಿಡ್ದಿರೋದ್ರಿಂದ ತಿನ್ನಬೇಕಾದ್ರೆ ಎಲ್ಲೂ ಸ್ವಲ್ಪನೂ ನಮಗೆ ಸಪ್ಪೆ ಅನಿಸಲ್ಲ. ಆಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ, ಈ ಪೇಸ್ಟನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಬೇಕಾಗಿರುವಷ್ಟು ನೀರನ್ನು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿ, ಅಂದರೆ ನಾವು ಮುದ್ದೆ ತಿನ್ನೋದಕ್ಕೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಈ ಸಪ್ರೇಟ್ ಇಟ್ಟಿರ್ತೀವಲ್ವ ಮೊಟ್ಟೆ, ಅದನ್ನು ಲಾಸ್ಟಿಗೆ ಹಾಕೋತೀವಿ. ಯಾಕಂತಂದರೆ ಮೊದಲಿಗೆ ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ಹೊಡೆದೋಗುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ನೋಡಿ ಇಷ್ಟು ನೀರು ಹಾಕಿ ಇದನ್ನು ಮುಚ್ಚಿಟ್ಟು 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. 4 ವಿಷಲ್ ಆದಮೇಲೆ ಇಷ್ಟೊಂದು ರುಚಿಯಾಗಿರೋ ಸಾಂಬಾರು ರೆಡಿ ಆಗುತ್ತೆ ಅಂದರೆ ನೀವು ನಿಜವಾಗ್ಲೂ ಇದನ್ನು ಒಂದು ಸತಿನಾದರೂ ಟ್ರೈ ಮಾಡಲೇಬೇಕು. ಅಷ್ಟೂ ಚೆನ್ನಾಗಿರುತ್ತೆ. ನೀವು ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕನ್ ಸಾಂಬಾರು